ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಿಮ್ಮಲ್ಲಿರುವ ಪೊಟೆನ್ಷಿಯಲ್ ಯಾವ ರೀತಿ ಅನ್ಲಾಕ್ ಮಾಡೋಕ್ಕೆ ದೇವರು ಹೇಳ್ತಾ ಇದ್ದಾನೆ. ನೀವು ಇಷ್ಟಪಡುವಂಥ ದೇವ್ರನ್ರಿ, ನಿಮ್ಮ ಮನೆ ದೇವ್ರನ್ರಿ, ಕುಲದೇವ್ರನ್ರಿ, ಅಥವಾ ಬೇರೆ ಎಲ್ಲಮಿಂದ ಬರುವಂಥ ನಿಮಗೆ ಮೆಸೇಜಸ್ ಆಗಲಿ, ನಿಮಗೆ ಯಾವ ರೀತಿ ಗೈಡೆನ್ಸ್ ಮಾಡಕತ್ತಾವ ಅನ್ನೋದನ್ನು ನಾವು ನೋಡೋಣ. ಓಕೆ, ಅದರ ಜೊತೆಗೆ ನೀವು ಏನಾದರೂ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ಬೋದು. ಕೆಲವು ಸರ್ತಿ ಏನಾಗತ್ತೆ ಅಂದರೆ ಚಾಲೆಂಜಸ್ ಫೇಸ್ ಮಾಡೋದಂದ್ರೆ ಎಲ್ಲರಿಗೂ ಹೆದರಿಕೆ ಬರ್ತೈತಿ, ನನಗೂ ಹೆದರಿಕೆ ಬರ್ತೈತಿ, ನಿಮಗೂ ಹೆದರಿಕೆ ಬರ್ತೈತಿ. ಆದ್ರೆ ಆ ಚಾಲೆಂಜಸ್ದೊಳಗನ ನಮ್ಮ ಗ್ರೋತ್ ಅಡಗಿದೆ ಅಂತ ನಮಗೆ ಹೆಂಗಪ್ಪ ಗೊತ್ತಾಗಬೇಕಾವು. ಕೆಲವು ಸರ್ತಿ ನಾವು ವಿಷಯಗಳಿಗೆ ಕೈ ಹಾಕಂಗಿಲ್ಲ, ಬೇಡಪ್ಪ ಅಂತಂದೇಳಿ ದೂರ ಸರಿದು ಬಿಡ್ತೀವಿ. ಬಟ್ ಅದು ಹೆಂಗಿರ್ತೈತಿ ಅಂತಂದ್ರೆ ನಿಮ್ಮನ್ನು ಒಂದು ಪಾಯಿಂಟ್ ರೀಚ್ ಮಾಡಿಸ್ತದೆ. ನಿಮ್ಮ ಲೈಫ್ದೊಳಗೆ ಗ್ರೋತ್ ತೊಗೊಂಬರ್ತೈತಿ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತೊಗೊಂಬರ್ತೈತಿ, ನಿಮ್ಮ ಜೀವನದೊಳಗೆ ಮೂಮೆಂಟ್ ಇರ್ತೈತಿ. ಬಟ್ ನಮಗೆ ಗೊತ್ತಾಗಂಗಿಲ್ಲ ಅವಾಗ. ಸೊ ಇಲ್ಲಿ 2 ಕಾರ್ಡ್ ಇದೆ. ಓಕೆ, ಒನ್ ಈಸ್ ಮೌಂಟೇನ್ ಆ್ಯಂಡ್ ಒನ್ ಈಸ್ ಕೀ. ಯುವರ್ ಚಾಲೆಂಜಸ್ ಆರ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್. ಚಾಲೆಂಜಸ್ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಗ್ರೋತ್ ತೊಗೊಂಬರಕ್ಕಂತಲೇ ಬರ್ತಾವೆ. ಬೆಳವಣಿಗೆ ಇರ್ತೈತಿ ಜೀವನದೊಳಗೆ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀವಿ. ಬೆಳೀತಾ ಹೋಗಿ ನಮ್ಮ ಕನಸನ್ನು ನಾವು ನನಸು ಮಾಡ್ಕೊಳ್ತೀವಿ. ಇಲ್ಲಿ ನೋಡಿರಿ, ಇಲ್ಲಿ ಕೀ ಇದೆ, ಅನ್ಲಾಕ್ ಯುವರ್ ಇನ್ನರ್ ಪೊಟೆನ್ಷಿಯಲ್. ಕೆಲವೊಂದು ಸಾರಿ ಗೊತ್ತೇ ಇರೋಂಗಿಲ್ಲ ಜನರಿಗೆ ನಾವು ಏನು ಮಾಡ್ಬೋದು ಅಂತ. ಅದನ್ನು ಬೇರೆದವ್ರು ಹೇಳ್ತಾರೆ, ನೀನು ಇದನ್ನು ಮಾಡಬಲ್ಲೆ ಅಂತಂದು ಹೇಳಿ. ಅವಾಗ ಅವ್ರಿಗೆ ಅನ್ನಿಸುತ್ತೆ, ಓ ಹೌದಲ್ಲ, ಇವ್ರು ಹೇಳ್ಯಾರ ಅಂತಂದ್ರೆ ಏನಾದರೂ ಮಾಡಬೇಕು. ಅಥವಾ ನಿಮಗೆ ಇನ್ನರ್ ಗೈಡೆನ್ಸ್ ಬರ್ಬೋದು, ಅಥವಾ ನಿಮಗೆ ಯೂನಿವರ್ಸಿಂದ ಏನಾದರೂ ಆ ಥರದ ಮೆಸೇಜಸ್ ಬರ್ಬೋದು. ಇಂಟಿಟಿವ್ ಮೆಸೇಜಸ್ ಬರ್ಬೋದು. ಅಂದರೆ ನೀನು ಇದನ್ನು ಕ್ರ್ಯಾಕ್ ಮಾಡಬಲ್ಲೆ ಅಂತಂದು ಹೇಳಿ. ಅಲ್ಲಿವರೆಗೂ ಮನುಷ್ಯರಿಗೆ ಕೆಲವೊಂದು ಸರ್ತಿ ತಮ್ಮ ಮೇಲೆ ತಮಗೆ ನಂಬಿಕೆನೇ ಇರೋಂಗಿಲ್ಲ. ಸೊ ಯಾವ ರೀತಿಯಿಂದ ದೇವ್ರನ್ರಿ, ಯೂನಿವರ್ಸ್ ಅನ್ರಿ ನಿಮಗೀಗ ಗೈಡ್ ಮಾಡ್ತಾ ಇದೆ ಅನ್ನೋದನ್ನು ಈ 2 ಕಾರ್ಡ್ ಮೂಲಕ ನೋಡೋಣ. ಓಕೆ, ನಿಮಗೆ ಯಾವ ಕಾರ್ಡ್ ಬೇಕೋ ಅದನ್ನು ತಾವು ಚೂಸ್ ಮಾಡಿಕೊಡ್ರಿ. So this is second, so we'll check this. Okay, see this is 8 of swords. Okay, bottom dalli 7 of pentacles, 8 of pentacles, 10 of swords, 9 of wands and 4 of cups. ಎಸ್, ಈ ಕಾರ್ಡ್ಸ್ ಎಲ್ಲ ಏನದಾವ ಅಂತಂದ್ರೆ ಎಲ್ಲ ಚಾಲೆಂಜಸ್ ತೊಗೊಂಡು ಬರುವಂಥವನ್ನ ಇರ್ತಾವೆ. ಅದಕ್ಕಾಗಿ ನೀವು ನಿಮ್ಮ ಮೆಂಟಲ್ ಸ್ಟೇಟಸ್ ಯಾವ ಥರ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನು ಈ ಕಾರ್ಡ್ಸೇ ಹೇಳ್ತಾವೆ. ಎಷ್ಟು ಕರೆಕ್ಟಾಗಿ ಕಾರ್ಡ್ಸ್ ಬಂದ ನೋಡಿರಿ. ಯುವರ್ ಚಾಲೆಂಜಸ್ ಆರ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್. ಚಾಲೆಂಜಸ್ಸನ್ನು ಚಾಲೆಂಜಸ್ ಅಂತ ಕನ್ಸಿಡರ್ ಮಾಡಲಾರ್ದೆ ಅದನ್ನು ಅಪಾರ್ಚುನಿಟೀಸ್, ಒಳ್ಳೆ ಅವಕಾಶಗಳಂತಂದು ಹೇಳಿ ಅದನ್ನು ಯಾರು ತಿಳ್ಕೊತಾರಲ್ಲ, ಯಾರು ಕನ್ಸಿಡರ್ ಮಾಡ್ತಾರಲ್ಲ, ಅವ್ರ ಲೈಫ್ದೊಳಗೆ ಗ್ರೋತ್ ಇರ್ತೈತಿ. ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ತಮಗಾಗಿ ಏನು ರಿಸಲ್ಟ್ ಬರ್ತಾ ಇದೆ ಅಂಥೇಳಿ ನೋಡೋಣ. ರೀಸೆಂಟ್ಲಿ 10 ಮಂತ್ಸ್, ರೀಸೆಂಟ್ಲಿ ಅಂದರೆ ಒಂದು 10 ಮಂತ್ಸ್ ಅಂತ ಇಟ್ಕೋರಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತಾವೇನಾದರೂ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿರ್ಬೋದು. ಅದು ಪೇನ್ಫುಲ್ ಎಂಡಿಂಗ್, ಸಾಕಾಗುವಷ್ಟು ನಿಮಗೆ ಜೀವನದಲ್ಲಿ ಪಾಠ ಕಲಿಸಿದೆ. ನೌ ಇಟ್ ಈಸ್ ಗೋಯಿಂಗ್ ಟು ಬಿ ಆ್ಯನ್ ಎಂಡ್. ಮುಗಿತಾ ಇದೆ. ಆದರೆ ಹೆಂಗೈತಿ ಅಂತಂದ್ರೆ ಹೋಗ್ತಾ ಹೋಗ್ತಾ ಅದು ಒಂದು ದೊಡ್ಡ ಪಾಠ ಕಲಿಸಿ ಹೋಗಿದೆ. ನೀವು ಯಾರನ್ನಾದ್ರೂ ನಂಬಿರ್ಬೋದು, ಅವ್ರು ನಿಮ್ಮನ್ನು ಡಿಚ್ ಮಾಡಿರ್ಬೋದು. ಯಾರಿಗಾದರೂ ನಂಬಿ ನೀವು ದುಡ್ಡು ಕೊಟ್ಟಿರ್ಬೋದು, ಅವ್ರು ನಿಮ್ಮ ಮೋಸ ಮಾಡಿರ್ಬೋದು, ರಿಲೇಷನ್ದಲ್ಲಿ ಮೋಸ ಆಗಿರ್ಬೋದು. ಆದರೆ ಅದರಿಂದ ನೀವು ಏನು ಕಲಿತೀರಿ ಅದು ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನೋಡಿರಿ, ಕಾರ್ಮಿಕ್ ಡೆಟ್ ಅದು ನಮಗೆ ಏನಾದರೂ ಕಲಿಸ್ಲಿಕ್ಕಂತೇಳಿ ನಮ್ಮ ಲೈಫ್ದೊಳಗೆ ಬಂದಿತ್ತು. ಅದನ್ನು ನಾವು ಪಾಸಿಟಿವ್ಲಿ ಕನ್ಸಿಡರ್ ಮಾಡಬೇಕು. ಪಾಸಿಟಿವ್ಲಿ ಕನ್ಸಿಡರ್ ಮಾಡಿದ್ರಿ ಅಂತಂತಂದರೆ ಇದರ ಅರ್ಥ ಏನು ಅಂತಂದರೆ ಕಲಿತು ಏನು ಮಾಡಿದ್ರಿ, ಮುಂದೆ ಹೋದ್ರಿ. ಕಲಿತದ್ದನ್ನು ನೀವು ಹಿಂದೆ ಬಿಟ್ಟು ಹೋಗಲಿಲ್ಲ. ಕಲಿತದ್ದನ್ನು ನೀವು ಮುಂದೆ ತೊಗೊಂಡು ಹೋದ್ರಿ. ನೀವು ಅನುಭವ ಬಂತು. ಮುಂದೆ ಆ ತಪ್ಪು ಮಾಡಂಗಿಲ್ಲ ಅಂತಂದರೆ ಏನು ಇದರ ಅರ್ಥ ಅಂದರೆ ಆ ಕಾರ್ಮಿಕ್ ಲೆಸನ್ ಮುಗೀತು ಅಂತ. ಅದು ಮತ್ತೆ ರಿಪೀಟ್ ಆಗಂಗಿಲ್ಲ ಜೀವನದೊಳಗೆ. ನೆನಪಿಟ್ಟುಕೊಡ್ರಿ. ನೀವು ಅದನ್ನು ಕಲೀಲಾರದೆ ಹೋದರೆ ಅದು ಮತ್ತೆ ರಿಪೀಟ್ ಆಗ್ತದೆ. ಅದು ಮತ್ತೆ ಜನ ಡಿಚ್ ಮಾಡ್ತಾರೆ, ಮತ್ತೆ ರಿಲೇಟಿವ್ಸ್ ಮೋಸ ಮಾಡ್ತಾರೆ, ನಿಮ್ಮ ದುಡ್ಡು ಕಿತ್ಕೊತಾರೆ, ದುಡ್ಡು ಕೊಟ್ಟವ್ರು ದುಡ್ಡು ಕೊಡೋಂಗಿಲ್ಲ. ಏನೆಲ್ಲ ಸಮಸ್ಯೆಗಳಿರ್ತಾವೆ ಜೀವನದಲ್ಲಿ, ಅದೆಲ್ಲ ಹಂಗಾಗ್ತದೆ. ಯಾಕಂತಂದರೆ ಮೊದಲೇ ಸಾರಿ ನೀವೇನು ಪಾಠ ಕಲಿತಿರಲ್ಲ, ಸೆಕೆಂಡ್ ಟೈಮ್ ಆ ಸಿಚುವೇಶನ್ ನಿಮ್ಮ ಎದುರಿಗೆ ಬಂದಾಗ आप ज़्यादा ಸತರ್ಕ हो जाते हो, ಅಂದರೆ ಎಚ್ಚರಿಕೆಯಿಂದ ಇರ್ತೀರಿ ನೀವು ಅವಾಗ. ಅಂದರೆ ಇದರ ಅರ್ಥ ಏನು, ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಯ್ತು. ಎದರಿಂದ ಎಂಡ್ ಆಯ್ತು ಅಂತಂತಂದ್ರೆ ಅದರಿಂದ ನಾನು ಪಾಠ ಕಲಿತೆ, ಅವಾಗ ಆ ವಿಷಯ ಎಂಡ್ ಆಯಿತು ಅಂತ. ಓಕೆ ನೋಡಿರಿ, 8 ಆಫ್ ಪೆಂಟಕಲ್ಸ್ ಏನು ಹೇಳ್ತಾ ಇದೆ ಇಲ್ಲಿ,
ನನಗೆ ಅನ್ಸಿದ ಮಟ್ಟಿಗೆ ನಿಮ್ಮ ಮೇಲೆ ನಿಮಗನ ಜಾಸ್ತಿ ಕೆಲಸ ಮಾಡೋಕೆ ಹೇಳಕತ್ತಾರೆ. ಅದು ಜಾಬ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರೊಫೆಷನ್ ಇರ್ಬೋದು, ಬಿಸ್ನೆಸ್ ಅಂತಿರ್ಬೋದು. ಅದರಲ್ಲಿ ನಿಮ್ಮನ್ನು ನೀವು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡು ಹೋಗಬೇಕು. ನೆಕ್ಸ್ಟ್ ವರ್ಷನಿಗೆ ನೆಕ್ಸ್ಟ್ ವರ್ಷನಿಗೆ ನೀವು ತಯಾರಿ ಮಾಡಿಕೊಡ್ರಿ. ಇನ್ನೂ ಏನನ್ನು ಸಾಧಿಸಬೇಕು ಅನ್ನೋದ್ರ ಕಡೆಗೆ ನೀವೇ ಲಕ್ಷ್ಯ ಕೊಡಬೇಕು. ಇಲ್ಲಿ ಕೆಲವೊಬ್ಬರು ಜಾಬ್ ಸ್ವಿಚ್ ಮಾಡಬೇಕು ಅಂತ ಅನ್ಕೋತಾ ಇರ್ಬೋದು. ಅಂದರೆ ಟೋಟಲಿ ದಾರಿ ಚೇಂಜ್ ಮಾಡಬೇಕು ಅಂತ ಅನ್ನುವಂಥದ್ದು. ಸೊ ಅದ್ರ ಸಲುವಾಗಿ ಸಾಕಾಗುವಷ್ಟು ನಿಮ್ಮ ಮೇಲೆ ನೀವು ಮೆಹನತ್ ಮಾಡಬೇಕು, ಮಾಡಿರಿ ಅಂತಂದು ಹೇಳಕತ್ತೈತಿ. ಇನ್ ಕೇಸ್ ನಿಮ್ಮದು ಶಿಫ್ಟಿಂಗದ್ದು ಆ ಥರ ಏನಾದರೂ ವಿಚಾರ ಇದ್ದರೆ ನಿಮ್ಮ ಮೇಲೆ ನೀವು ಭಾಳ ಕೆಲಸ ಮಾಡಬೇಕಾಗತ್ತೆ. ಆ ಟೈಮ್ದೊಳಗೆ ನೀವು ಮಾಡ್ತಾ ಇರೋ ಕೆಲಸವನ್ನು ನೀವು ಭಾಳ ಜವಾಬ್ದಾರಿಯಿಂದ ನೋಡ್ಬೇಕಾಗತ್ತೆ. ಅದ್ರ ಬದಲಾಗಿ ನೀವು ಭಾಳ ಸೀರಿಯಸ್ ಆಗಿ ಇರಬೇಕಾಗತ್ತೆ. ಭಾಳ ಡೆಪ್ತ್ ಬದಲಾಗಿ ವಿಚಾರ ಮಾಡಬೇಕಾಗತ್ತೆ. ಅದು ಯಾವುದೇ ಪ್ರೊಫೆಷನ್ ಇದ್ದರೂ ಸಹಿತ ನೋಡಿ, ಕಲೆ ಕರಗತ ಆಗುವವರೆಗೂ ಅದ್ರ ಬದಲಾಗಿ ನೀವು ಮಾಡಿರಿ ಅಂತ ನಿಮಗೆ ಹೇಳಾಕತ್ತೈತಿ ಸದ್ಯ. 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ, ನಿಮ್ಮ ಜೀವನದಲ್ಲಿ ಈಗಾಗಲೇ ಏನೆಲ್ಲ ನೆಗೆಟಿವ್ ವಿಷಯಗಳು ನಿಮ್ಮಲ್ಲೆಲ್ಲ ನಡೆದವಲ್ಲ, ಅದರಿಂದ ನಿಮ್ಮಲ್ಲಿ ಮಾನಸಿಕವಾಗಿ ಒಂದು ಅವ್ಯಕ್ತ ಭಯ ಐತಿ ಮನಸ್ಸಿನೊಳಗೆ. ಅಲ್ಲೇನು ಹೇಳ್ತೈತಿ ಅಂತಂದ್ರೆ ಒಂಥರ ಡಿಫೆನ್ಸಿವ್ ನೇಚರ್ದಾಗ. ಅಂದ್ರೆ ಚಾಲೆಂಜಸ್ ಬಂದ ಕೂಡ ಹೆದರಿ ಬಿಡೋದು. ಅದನ್ನು ಹೆಂಗೆ ಕಾಂಕರ್ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡೋಂಗಿಲ್ಲ. ಮೊದಲೇ ಕೆಲಸ ಏನಂದ್ರೆ ಮೊದಲು ಹೆದರೋದು ಅಂತಂದರೆ ಇದರ ಅರ್ಥ 50% ಅಲ್ಲೇ ಕೆಲಸ ಮುಗಿತಂತೆ. ಪ್ರಾಬ್ಲಮ್ಸ್ ಮುಂದೆ ಬಂದಾಗ ಯಾವಾಗಿದ್ರೂ ವಿಚಾರ ಮಾಡಬೇಕು. ಇದನ್ನು ನೆನಪಿಟ್ಕೊಡ್ರಿ ನೀವು. ಬೇಕಾದಂಥ ಸನ್ನಿವೇಶ ಬರಲಿ. ನಾನು ನನ್ನ ಜೀವನದ ಎಕ್ಸ್ಪೀರಿಯನ್ಸಿಂದ ಹೇಳ್ತಾನೆ ಇದನ್ನು. ನನಗೇನಾದರೂ ಸಮಸ್ಯೆ ಬಂದರೆ ನಾನು ಒಟ್ಟೆ ಹೆದರಂಗಿಲ್ಲ. ನಾ ಮೊದಲು ಅದಕ್ಕೆ ಸೊಲ್ಯೂಷನ್ ಹುಡುಕಾಡ್ತಾನೆ. ಅಯ್ಯೋ ಇದು ಎಷ್ಟು ಗಂಭೀರ ಆಗ್ಬೋದು, ನೈನೇ ಪೆಲೆ ಗಂಭೀರ ಸುಸ್ನೆ ಕೈ ಪೆಲೆ ಸೊಲ್ಯೂಷನ್ ढूंढने का ಸಿಂಪಲ್. ನನ್ನ ಟೇಲರಿಂಗ್ ವಿಷಯದೊಳಗೆ ಅಂತ ನೋಡ್ರಿ, ಯಾಕಂದರೆ ಒಂದು ಸಣ್ಣ ವಿಷಯ ಹೇಳಿದರೆ ಗೊತ್ತಾಗ್ತದೆ. ಏನಾದರೂ ತಪ್ಪು ಕಟ್ಟಾತು ಮಾಡ್ತೀವಿ ಅಂತಂತಂದ್ರೆ ನಾನು ಅದಕ್ಕೊಂದು ಎಷ್ಟು ಬೆಸ್ಟ್ ಮತ್ತು ಇಷ್ಟು ಬ್ಯೂಟಿಫುಲ್ ಡಿಸೈನ್ ಮಾಡಿ ತೆಗೆದಿರ್ತೇನಲ್ಲ, ನಾನು ನಿಮ್ಗೆ ಹೇಳ್ತೇನೆ. ಅವ್ರಿಗೆ ರೊಕ್ಕ ಎಷ್ಟು ಇರ್ತದೆ ಅಷ್ಟೇ ಇರ್ತೈತೆ. ಯಾಕಂದ್ರೆ ನಾ ತಪ್ಪು ಮಾಡಿರ್ತೇನಲ್ಲ ಅದ್ರೊಳಗೆ, ಅದನ್ನು ಸುಧಾರಣೆ ಮಾಡ್ಕೋಬೇಕಾಗಿರ್ತದೆ ನನಗೆ. ಅದಕ್ಕೆ ನಾ ಇಷ್ಟು ಬ್ಯೂಟಿಫುಲಿ ಡಿಸೈನ್ ಮಾಡಿಬಿಟ್ಟಿರ್ತಾನೆ, ಅದು ಎಲ್ಲಿ ತಪ್ಪೈತೆ ಅಂತಂದೇಳಿ ಗೊತ್ತಾಗಂಗಿಲ್ಲ. ಅದು ಪ್ಯಾಚ್ ವರ್ಕ್ ಅದನ್ನು ಹಚ್ಚಿ ಮಾಡಿ ಎಲ್ಲ. ಸೊ ಹೆಂಗಂತಂತಂದ್ರೆ ತಾವು ಯಾವತ್ತಿದ್ರೂ ಗಾಬರಿಯಾಗಿ ಹೋಗ್ಬೇಡ್ರಿ. ತಾವು ಇಲ್ಲೇ ಭಾಳ ಲಘು ಗಾಬರಿ ಆಗ್ತಿರಿ. ನೋಡಿರಿ, ಇಲ್ಲಿ 7 ಆಫ್ ಪೆಂಟಕಲ್ಸು, 9 ಆಫ್ ವಾಂಡ್ಸು ಏನು ಅಂತಂದ್ರೆ ಪಾಸ್ಟ್ದೊಳಗೆ ಏನಾಗೈತಲ್ಲ ಅದನ್ನು ಮರೆಯಾಗ್ತಾ ಇರಲಿಲ್ಲ. ಅದನ್ನು ಮರೀರಿ. ಇಲ್ಲಿ ಲೆಸನ್ ಕಲಿತು ಮುಂದೆ ಹೋಗಬೇಕು. ಇಲ್ಲೇ ಆಯ್ತು ಲೆಸನ್ ಕಲಿತು ಮುಂದೆ ಹೋಗ್ಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಹೆಂಗೈತೆ ಅಂದ್ರೆ ಇದು ನೀವೇ ಒಬ್ಬರೇ ಅದೇರಿ ಇಲ್ಲ. ಬಟ್ ನಿಮಗೆ ಅನ್ಸಾಕತ್ತೈತಿ ಯಾರಾದರೂ ಬಂದರೆ ಹೆಂಗೆ, ಯಾರಾದರೂ ಹಿಂಗೆ ಮಾಡಿದರೆ ಹೆಂಗೆ, ನಾ ಈ ಜಾಗದಾಗ ಅದೇನಿ, ಈ ಜಾಗನ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ, ಸುಮ್ಮನೆ ಅದಕ್ಕೊಂದು ಬೇಲಿ ಹಾಕ್ಕೊಂಡ್ಬಿಟ್ರೆ ಹೆಂಗೆ, ಅದಕ್ಕೊಂದು ಗಾಡಿನೇ ಕಟ್ಕೊಂಡ್ಬಿಟ್ರೆ ಹೆಂಗೆ. ಇವೆಲ್ಲ ದೇ ಆರ್ ನಾಟ್ ಸೊಲ್ಯೂಷನ್ಸ್. ಅವು ಹೆಲ್ತಿ ಬೌಂಡ್ರೀಸ್ ಅಂತೂ ಇಲ್ಲ. ನಿಮಗೆ ನೀವೇ ಆ ಥರ ಬೇಲಿ ಹಾಕ್ಕೊಂಡ್ಬಿಟ್ರೆ ನೀವು ಒಬ್ಬರೇ ಆಗಿಬಿಡ್ತೀರಿ. ಹೆಲ್ಪ್ ಮಾಡೋಕ್ಕೂ ಯಾರೂ ಬರೋಂಗಿಲ್ಲ, ಗ್ರೋತು ಇರೋಂಗಿಲ್ಲ, ಹೊಸದೇನು ಎಕ್ಸ್ಪ್ಲೋರ್ ಮಾಡೋಕೆ ನಿಮ್ಗೆ ಕಳೆದ್ರೆ ಟೈಮೂ ಇರೋಂಗಿಲ್ಲ, ಮಾನಸಿಕ ಸ್ಥಿತಿನೂ ಅಂಥದ್ದಿರೋಂಗಿಲ್ಲ. ಸೊ ಯಾವಾಗಿದ್ರೂ ಚಾಲೆಂಜಸ್ ನಿಮ್ಮ ಎದುರಿಗೆ ಬಂದರೆ ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿರಿ ಅಂತ ಹೇಳಕತ್ತೈತಿ. ಚಾಲೆಂಜಸ್ ಎಕ್ಸೆಪ್ಟ್ ಮಾಡಬೇಕು. ಈಗ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರ್ಬೋದು, ಕರೇಜ್ ಕಡಿಮೆ ಇರ್ಬೋದು. ಅದರೆಡೆಗೆ ನೀವು ಕೆಲಸ ಮಾಡಿರಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ. ಅದಕ್ಕೆ ತಕ್ಕಂಥ ಜರ್ನಲಿಸಮ್ ಮಾಡಿರಿ. ಅದಕ್ಕೆ ತಕ್ಕಂಥ ಮೋಟಿವೇಶ್ನಲ್ ಸ್ಪೀಕರ್ಸ್ ಯಾರು ಇರ್ತಾರೆ ಅದನ್ನು ವೀಡಿಯೋಸ್ ನೋಡಿರಿ. ಸ್ವಂತಕ್ಕೆ ಮೋಟಿವೇಟ್ ಮಾಡ್ಕೊಳಕ್ಕೆ ಸಾಕಾಗೋಷ್ಟು ಬುಕ್ಸ್ ಇರ್ತಾವೆ, ಬುಕ್ಸ್ ಓದ್ರಿ. ಯಾರಾದರೂ ಒಳ್ಳೆಯವ್ರನ್ನ, ದೊಡ್ಡವ್ರನ್ನ, ಯಾರಾದರೂ ಹಿರಿಯ ಜನ ಏನಂತಾರೆ, ಹಿರಿಯರು ಯಾರಾದರೂ ಇದ್ದರೆ, ಯಾರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅಂಥವ್ರ ಜೊತೆ ಮಾತಾಡ್ರಿ. ಒಳ್ಳೆ ಫ್ರೆಂಡ್ ಸರ್ಕಲ್ ಜೊತೆ ಇರಾಕ್ ಕಲೀರಿ ನೀವು. ಅವರು ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ನೀವು ಮೋಟಿವೇಟ್ ಆಗಿರಿ. ಅವ್ರನ್ನ ನೋಡಿ, ಅವ್ರ ಲೈಫ್ ಸ್ಟೈಲ್ ನೋಡಿ ಮೋಟಿವೇಟ್ ಆಗಿರಿ. ಅವ್ರ ವಿಚಾರಗಳನ್ನು ನೋಡಿ ಮೋಟಿವೇಟ್ ಆಗಿರಿ. ಅವ್ರ ಲೈಫ್ ಸ್ಟೈಲ್ ನೋಡಿ ಮೋಟಿವೇಟ್ ಆಗಿರಿ. ಇಲ್ಲಿ ನೀವು ಮೋಟಿವೇಟ್ ಆಗ್ತಾಯಿಲ್ಲ. ಇಲ್ಲಿ ಏನಪ್ಪ ಅಂತಂತಂದರೆ ಮೊದಲಿಲ್ಲಿ ಈ ಪೂರ್ತಿ ಕಾರ್ಡೆಲ್ಲ ಅದನ್ನ ಹೇಳ್ತಾವೆ, ಹೆದರೋದು. ಕೆಲಸದೊಳಗೂ ಹೆದರೋದು. ನೋಡ್ರಿ, ಹೆದರಿಕೆ ಏನು ಮಾಡ್ತೈತಿ ಅಂದರೆ ಕೆಲಸದೊಳಗೆ ಪರ್ಫೆಕ್ಷನ್ ತೊಗೊಂಡು ಬರೋಂಗಿಲ್ಲ. ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಅದರೊಳಗೆ. ಇಲ್ಲಿ ನೋಡಿರಿ, ಬಾಟಮ್ ಆಫ್ ದ ಡೆಕ್ ಏನೈತಿ, 8 ಆಫ್ ಸೋರ್ಟ್ಸ್ ಅಂತಂದರೆ ನೋಡಿ, ಈ ಲೇಡಿಗೆ ಇವ್ರೇನು ಈ ಕಣ್ಣಿಗೆ ಏನು ಪಟ್ಟಿ ಕಟ್ಟ್ಯಾರ, ಇದೇನೈತಿ, ಇದನ್ನು ಜಾಸ್ತಿ ಏನದು ತೊಂದರೆ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿಂದ ನೀವು ಮನಸ್ಸು ಮಾಡಿದರೆ ನೀವು ಬಿಟ್ಕೊಂಡು ಹೋಗ್ಬೋದು ಇಲ್ಲಿಂದ. ಆದರೆ ಹೆಂಗೆ ಅಂತಂತಾರೆ, ಎಲ್ಲ ಕಾರ್ಡ್ಸ್ ಏನು ಹೇಳ್ತಾವೆ ಅಂದರೆ ನೀವು ಮನಸ್ಸು ಮಾಡ್ತಾಯಿಲ್ಲ. ನೋಡಿ, ಅಲ್ಲೇನು ಮಾಡ್ಯಾಳ ಆಕೆ ಲೇಡಿ, ಅದು ಆ ಎತ್ತರದ ಜಾಗದ ಮೇಲೆ ಹತ್ತೀನಿ ಅಂತ ನೋಡಾಕತ್ತಾಳ. ಅಂದ್ರೆ ಅದರ ಅರ್ಥ ಏನೈತಿ, ಅಷ್ಟು ಎತ್ತರ ಜಾಗದ ಮೇಲೆ ಹತ್ತು ನಿಂತು ನೋಡಾಕತ್ತಾರಂದ್ರೆ ಒಂದು ಕ್ಲಾರಿಟಿ ಐತಿ ಜೀವನದೊಳಗೆ. ಕ್ಲಾರಿಟಿ ಇತ್ತಂದ್ರೆ ಏನಂತ ಗ್ರೋತ್ ಇರ್ತೈತಿ. ಗ್ರೋತ್ ಏನು ಹೇಳ್ತೈತಿ ಜೀವನದೊಳಗೆ,
ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೈತಿ, ಕಂಟೆಂಟ್ಮೆಂಟ್ ಕೊಡ್ತೈತಿ, ಮಾನಸಿಕ ಶಾಂತಿ ಕೊಡ್ತೈತಿ, ಒಂದು ಒಳ್ಳೆ ಲೈಫ್ ಕೊಡ್ತೈತಿ. ಹುಟ್ಟಿದ್ದಕ್ಕೂ ನಾ ಹುಟ್ಟಿ ಬಂದದಕ್ಕೂ ನನಗೆ ಸಾರ್ಥಕಪ್ಪ ಅಂತಂತ ಅನ್ನಿಸ್ತೈತಿ. ಆದ್ರೆ ಮೈಂಡ್ಸೆಟ್ ಚೇಂಜ್ ಆಗ್ಬೇಕು. ಹೆಂಗೆ ಅಂತಂತಂದ್ರೆ ಚಾಲೆಂಜಸ್ ಬಂದು ಕೂಡ ಹೆದರಬಾರ್ದು, ಅದನ್ನು ಅಪಾರ್ಚುನಿಟೀಸ್ ಅಂತಂದು ಹೇಳಿ ಕನ್ಸಿಡರ್ ಮಾಡ್ಬೇಕು. ಇಫ್ ಯು ವಾಂಟ್ ಟು ಮೇಕ್ ಬೌಂಡ್ರೀಸ್, ಮೇಕ್ ಹೆಲ್ದಿ ಬೌಂಡ್ರೀಸ್. ಪೆಸಿಮಿಸ್ಟಿಕ್ ಆಗಬಾರ್ದು, ಆಪ್ಟಿಮಿಸ್ಟಿಕ್ ಇರ್ಬೇಕು ಯಾವಾಗಿದ್ರೂ ಲೈಫ್ದೊಳಗೆ, ಆಶಾವಾದಿಯಾಗಿರ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಹಿಂದಿಯೊಳಗೆ, ಸಪನೆಯವ್ರು ಉಮ್ಮಿದೋ ಪರ್ ದುನಿಯಾ ಕಾಯಮೆ ಅಂತಂದು ಹೇಳಿ. ಈಗ ನಾ ಹೇಳಿದ ವಿಷಯ ಯಾವ ಓವರ್ ನೈಟ್ದೊಳಗೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಬರೋಂಗಿಲ್ಲ. ಇವೆಲ್ಲ ಹೆಂಗಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಇದನ್ನು. 7 ಆಫ್ ಪೆಂಟಕಲ್ಸ್ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಒಮ್ಮೆ ಒಂದು ಹ್ಯೂಜ್ ಅಮೌಂಟ್ ಬರ್ತೈತಿ ಕೊನೆಗೆ. ಆದರೆ ಹೆಂಗಿರಬೇಕು, ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಕಂಟಿನ್ಯೂಸ್ ಆಗಿ ಅದರಡೆಗೆ ನಿಮ್ಮ ಪ್ರಯತ್ನ ಇರಬೇಕು. ಸೊ ಇದೆಲ್ಲದ್ರದ್ದು ಒಂದೇ ಸಾರ ಅಂತಂದರೆ ಡೂ ಹಾರ್ಡ್ ವರ್ಕ್ ಆನ್ ಯುವರ್ ಸೆಲ್ಫ್. ಹೆಂಗಂದ್ರೆ ನಿಮಗೇನು ಹೇಳತೈತಿ ಅಂದ್ರೆ, ನೀವು ನಿಮ್ಮ ಎನರ್ಜಿ ಹೆಂಗೆ ಚಾನಲೈಸ್ ಮಾಡಬೇಕು ಅಂತ, ಎದ್ರ ಸಲುವಾಗಿ ಚಾನಲೈಸ್ ಮಾಡಬೇಕು ಅಂದರೆ ಸೆಲ್ಫ್ ಕೇರಿಗೆ, ಸೆಲ್ಫ್ ಲವ್ಗೆ, ಸೆಲ್ಫ್ ರೆಸ್ಪೆಕ್ಟಿಗೆ. ಅಂದರೆ ಇದರ ತಾಯಿ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಕಲೀರಿ, ನೀವೇನಾದರೂ ಕಲಿಬೇಕು. ನೋಡಿರಿ ಇದ್ರ ಕೆಳಗಡೆ ಏನಿದೆ, ಏಟ್ ಆಫ್ ವಾಂಡ್ಸ್ ಇದೆ. 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ, ಜೀವನದಲ್ಲಿ ಒಂದು ಒಳ್ಳೆ ತಿರುವು ಬರ್ತಾ ಇದೆ, ಎಕ್ಸೆಪ್ಟ್ ಇಟ್. ಜೀವನದಲ್ಲಿ ಅಥವಾ ಡೈಲಿ ಲೈಫ್ದೊಳಗನ ಯಾವ ಮೂಮೆಂಟ್ದೊಳಗೆ ನಿಮ್ಮ ಲೈಫ್ ಟರ್ನ್ ತೊಗೊಳ್ತೈತಿ ಅದು ನಿಮಗೆ ಹೇಳಕ್ಕೆ ಬರೋಂಗಿಲ್ಲ. ಸೊ ಬಿ ರೆಡಿ ಫಾರ್ ದಟ್. ಅದನ್ನೇನು ತೋರಿಸ್ತೈತೆ ಅಂದರೆ 4 ಆಫ್ ಕಪ್ಸ್. ನಿಮ್ಮೆಡೆಗೆ ಏನು ಬರ್ತಾ ಇದೆ ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಲಕ್ಷ್ಯ ಇರಬೇಕು ಯಾವತ್ತಿದ್ರು. ಒಂದೇ ಥರದ ತಲೆಯೊಳಗೆ ಪ್ಯಾಟರ್ನ್ ಇಟ್ಕೊಂಡು ಅದು ಅಯ್ಯೋ ಅಂತಂದು ಹಂಗೆ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಸುತ್ತಮುತ್ತ ಏನು ನಡೀತಾ ಇದೆ, ನನ್ನೆಡೆ ಏನು ಬರ್ತಾ ಇದೆ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಯಾರಾದರೂ ಒಂದು ಮಾತು ಹೇಳಿದ್ರೆ ಅದು ಪಾಸಿಟಿವ್ ವೇದೊಳಗೆ ಹೇಳಿದ್ರು, ನೆಗೆಟಿವ್ ವೇದೊಳಗೆ ಹೇಳಿದ್ರು, ಅದನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು, ನನ್ನ ಕೆಪಾಸಿಟಿ ಹೆಂಗೆ, ಅದು ನನಗೆ ಸೂಟ್ ಆಗ್ತೈತೋ ಇಲ್ಲೋ, ಇಂಥವೆಲ್ಲ ವಿಚಾರಗಳು ಇರಬೇಕು. ಇಲ್ಲೇ ನೋಡಿರಿ 4 ಆಫ್ ಕಪ್ಸ್ ಏನು ಹೇಳ್ತೈತಿ, ನೀವು ಬರೀ ನಿಮ್ಮ ಹತ್ರ ಏನೈತಿ ಬರೀ ಅದ್ರ ಬದಲಾಗಿ ಅಷ್ಟೇ ವಿಚಾರ ಮಾಡಾಕತ್ತೀರಿ. ಹೊಸದೇನಾದರೂ ನಿಮ್ಮ ಹತ್ರ ಬರಾಕತ್ತೈತಿ ಅಂತಂತಿಲ್ಲ. ಹೊಸದೇನು ಬರತೈತಿ ಅಂದ್ರೆ ಅಪಾರ್ಚುನಿಟಿ, ಅದೇ ಚಾಲೆಂಜ್. ನೀವು ಅದನ್ನು ಅಪಾರ್ಚುನಿಟಿ ಅಂತಂದೇಳಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳ್ರಿ, ನಾ ಇಲ್ಲಿ ಹೊಸದಾಗಿ ಇಲ್ಲಿ ಈ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ನ್ಯಾಚುರಲಿ ಎಲ್ಲರೂ ಬೇರೆದವ್ರ ಜೊತೆ ಕಂಪೇರ್ ಮಾಡ್ಕೋತಾರೆ. ನನಗೂ ಸರಿ ಹಿಂಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಆಮೇಲೆ ಕಾರ್ಡ್ಸ್ ನೋಡಿದ ಕೂಡ ಎಲ್ಲ ಒಂಥರ ಗೋಜಲ್ ಅನಿಸಿತ್ತು, ಎಲ್ಲ ಮರ್ತು ಬಿಡ್ತಿತ್ತು, ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ತಿದ್ನಿ. ನಾನು ಬಿಟ್ಟು ಹೋಗ್ಬೇಕಂತ ಮಾಡಿದ್ನಿ. ಆದರೆ ಹೆಂಗಾಗಿತ್ತು ಅಂದ್ರೆ ಆಲ್ರೆಡಿ ಒಂದು 25-30 ಸಾವಿರ ರೂಪಾಯಿ ನಾನು ಕಾರ್ಡ್ಸಿಗೆ ಹಾಕಿಬಿಟ್ಟಿದ್ದೆ. ಆಮೇಲೆ ಹೆಂಗಿತ್ತು, ಇಷ್ಟು ಮಂದಿ ನಡಕ್ಕೆಲ್ಲ ಇಷ್ಟು ಜನ ನನಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಯಾರ, ಇನ್ಸಲ್ಟ್ ಆಕತ್ತಲ್ಲ ಮಂದಿ ನಡಕ್ಕೆ. ನಾ ಅಂದೆ ನೋಡ್ರು, ಕಲಿತ್ರೆ ಮಾಡಿದರೆ ಮುಂದೆ ಹೋಗ್ತೇನೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ನನಗೊಂದು ಸುಖಾನಾರ ಇರ್ತೈತೆ, ನಾನು ಮಾಡಿದ್ನಪ್ಪ ಅಂತಂದು ಹೇಳಿ ಒಂದು ಎಕ್ಸ್ಪೀರಿಯನ್ಸರ ಸಿಗ್ತೈತೆ ಅಂತೇಳಿ ನಾನು ಕಂಟಿನ್ಯೂ ಮಾಡಿದೆ. ನೋ ಐ ನೋ ದಟ್ ಐ ಕ್ಯಾನ್ ಡೂ ಇಟ್. ಯಾಕಂದರೆ ನನ್ನ ಟ್ರೂ ಪೊಟೆನ್ಷಿಯಲ್ ನಾನೇ ಹುಡ್ಕೊಳಕತ್ನಲ್ಲ, ನಾನು ತಾನೇ ಹೊರಗೆ ಬರಾಕತ್ತೆ ಅದು. ಸೊ ಇದ್ರ ಸಲುವಾಗಿ ಏನಂತ ಇದು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೆ ನಾನು. ಒಂದು ಕಾರ್ಡ್ ಮೇಲೆ ಒಂದು 20 ಸರ್ತೆ ನೋಡೋದು. ಸೊ ನಿಮಗೇನು ಹೇಳಕತ್ತಾರ ಅಂತಂದರೆ, ಬಂದಂಥ ಚಾಲೆಂಜಸ್ಗೆ ಬಿಲ್ಕುಲ್ ಹೆದರಾಕೆ ಹೋಗ್ಬೇಡ್ರಿ. ಅವನ್ನ ಅಪಾರ್ಚುನಿಟೀಸ್ ಅಂತಂದು ಹೇಳಿ ಕನ್ಸಿಡರ್ ಮಾಡಿರಿ. ಯಾಕಂದ್ರೆ ಉಸಿಮೆ ತುಮಾರಿ ಗ್ರೋತ್ ಚುಪಿಯೇ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಡಿಸ್ಕನೆಕ್ಟ್ ಮಾಡ್ಕೋಬೇಡ್ರಿ. ಓಕೆ, 4 ಆಫ್ ಸೋರ್ಸ್ ಇಸ್ ದೇರ್. ಸೊ ಟೇಕ್ ಅ ಮೆಂಟಲ್ ರೆಸ್ಟ್. Yes, the Fool, there is a new beginning. There is a beautiful beginning is there. ರೆಸ್ಟ್ ತೊಗೊಳ್ರಿ ಅಂತಂತಂದ್ರೆ, ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಮಾಡ್ತಿರ್ತೇವಲ್ಲ, ಕೆಯೋಟಿಕ್ ಮೈಂಡ್ ಇಟ್ಕೊಂಡು ನೀವು ಮುಂದುವರಿತೇನೆ ಅಂತಂತಂದರೆ ನಿಮ್ಗೆ ಅಂತಂತಲ್ಲ, ಈ ಜಗತ್ತಿನಲ್ಲಿ ಅದು ಯಾರಿಗೂ ಸಾಧ್ಯ ಆಗಂಗಿಲ್ಲ. ಇದೊಂದು ನೆನಪಿಟ್ಕೊಡ್ರಿ. ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಲೈನ್ ಮಾಡೋಕ್ಕೆ. ಅದರಿಂದ ಒಳ್ಳೆ ವಿಚಾರಗಳು ಬರ್ತಾವೆ. ಅದರಿಂದ ಏನು, ಇದು ಫೂಲ್ ಕಾರ್ಡ್ ಏನು ಹೇಳ್ತೈತೆ ಏನೋ, ದರ್ ಇಸ್ ಅ ನ್ಯೂ ಫ್ರೆಶ್ ಬಿಗಿನಿಂಗ್ ಏನೋ. ಅದಕ್ಕೆ ಡಿವೈನೂ ಹೆಲ್ಪ್ ಮಾಡ್ತೈತಿ. ಒಂದು ಲೀಪ್ ಆಫ್ ಫೇತ್, ದೇವ್ರ ಮೇಲೆ ಭಾರ ಹಾಕ್ರಿ, ಸರೆಂಡರ್ ಮಾಡಿರಿ ಸ್ವಂತಕ್ಕೆ. ಕೆಲವು ಸರ್ತಿ ಹೆಂಗಿರ್ತೈತಿ ಅಂದರೆ ಈಗೋ ಅಡ್ಡು ಬರ್ತೈತಿ. ನಾನೇ ಎಲ್ಲವನ್ನೂ ಮಾಡುವೆ, ಎಂದೂ ಸಾಧ್ಯ ಇಲ್ಲ. ಹಂಗೆ ನಾವು ಎಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಡಿವೈನ್ ಹೆಲ್ಪ್ ಯಾವುದೇ ಕಾರಣಕ್ಕೂ ನಮಗೆ ಬೇಕೇ ಬೇಕು.
ನೀವು ಒಂದು ವೇಳೆ ಡಿವೈನ್ ಹೆಲ್ಪ್ ಜೊತೆ ನೀವು ಕನೆಕ್ಟೆಡ್ ಇದ್ರಿ ಅಂತಂತಂದ್ರೆ ನಿಮಗೆ ಟೈಮ್ ಟು ಟೈಮ್ ನಿಮಗೆ ಹೆಲ್ಪ್ ಸಿಗ್ತಿರ್ತೈತಿ. ಆಮೇಲೆ ನೀವೆಲ್ಲೆಲ್ಲ ನೀವು ಸ್ಟಕ್ ಆಗಿರ್ತಿರಲ್ಲ, ಆ ಸ್ಟಕ್ನೆಸ್ನಿಂದ ನೀವು ಹೊರಗೆ ಬರ್ತೀರಿ. ಎಲ್ಲ ವಿಷಯಗಳನ್ನು ನಮಗೊಬ್ಬರಿಗೆ ಮಾಡೋಕ್ಕಾಗಂಗಿಲ್ಲ. ಸೊ ಬಿ ಹೋಪ್ಫುಲ್ ಅಬೌಟ್ ಲೈಫ್ ಆ್ಯಂಡ್ ಟ್ರೈ ಟು ಕನೆಕ್ಟ್ ವಿತ್ ದ ಡಿವೈನ್ ಎನರ್ಜಿ. ಅದ್ರ ಜೊತೆಗೆ ತಮ್ಮೆಡೆಗೆ ಏನು ಬರ್ತಾ ಇದೆ? ನೋಡಿ, ಎಲ್ಲ ಕಾರ್ಡ್ಸ್ ಏನು ಹೇಳಿರ್ತಾವೆ ಅಂದರೆ, ಎಲ್ಲ ಕಾರ್ಡ್ಸೂ ನಿಮಗೆ ಒಂದಿಲ್ಲ ಒಂದು ವಿಶೇಷ ಸಂದೇಶವನ್ನೇ ಕೊಡ್ತಿರ್ತಾವೆ. ಸಿ, ಪ್ರೊಟೆಕ್ಷನ್ ಈಸ್ ಕಮ್ಮಿಂಗ್. ಸೊ ಡಿವೈನ್ ಎನರ್ಜಿ ಈಸ್ ಪ್ರೊಟೆಕ್ಟಿಂಗ್ ಯು. ಈಗ ನಿಮಗೆ ಇದು ಹೇಳಾಗತ್ತೈತಿ, ನಿಮ್ಮ ಚಾಲೆಂಜಸ್ಸನ್ನು ನೀವು ಅಪಾರ್ಚುನಿಟೀಸ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ರಿ ಅಂತಂತಂದ್ರೆ ಅದು ಬರೀ ನಿಮಗೆ ಹೇಳಿ ಬಿಟ್ಟು ಬಿಡ್ತಾ ಇಲ್ಲ, ನಿಮ್ಮ ಆತ್ಮದಲ್ಲಿಯೇ ಕುಂತು ನಿಮಗದು ಗೈಡ್ ಮಾಡ್ತಾ ಇದೆ. ಗೈಡ್ ಮಾಡ್ತೈತಿ. ಅದನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ರಿ ನೀವು. ಸೊ ಪ್ರೊಟೆಕ್ಷನ್ ಈಗಾಗಲೇ ಐತಿ. ಸಿ, ಕ್ಲಾರಿಟಿ ಈಸ್ ದೇರ್. ಸಿ, ಕ್ಲಾರಿಟಿ ಈಸ್ ಕಮ್ಮಿಂಗ್. ನೀವು ಇದನ್ನು ಮಾಡಿದ್ರಿ ಅಂತ ಇಟ್ಕೊರಿ, ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿ ಬಂದೇ ಬರ್ತದೆ. ಎಲ್ಲಿ ಕ್ಲಾರಿಟಿ ಐತಿ ಎಲ್ಲಿ ಕ್ಲಾರಿಟಿ ಇರ್ತೈತಲ್ಲ ಅಲ್ಲಿ ನೀವು ಒಳ್ಳೆ ಡಿಸಿಷನ್ಸ್ ತೊಗೋತೀರಿ. ಅಲ್ಲಿ ಅಪಾರ್ಚುನಿಟೀಸ್, ಅವಕಾಶಗಳ ಸದುಪಯೋಗ ನೀವು ಮಾಡ್ಕೊಳ್ತೀರಿ. ಎಸ್, ದ ಸನ್ ವೆರಿ ಬ್ಯೂಟಿಫುಲ್ ಕಾರ್ಡ್. ಜೀವನದಲ್ಲಿ ಏನು ಬರ್ತಾ ಇದೆ ಅದರಿಂದ ಪಾಸಿಟಿವಿಟಿ ಬರ್ತದೆ. ಬಿ ಪಾಸಿಟಿವ್ ಅಬೌಟ್ ಯುವರ್ ಲೈಫ್. ಪಾಸಿಟಿವಿಟಿ ಬರ್ತಾ ಇದೆ, ಪವರ್ ಬರ್ತಾ ಇದೆ, ಅಥಾರಿಟಿ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ, ಒಳ್ಳೆ ಜೀವನ ಆಗ್ತೈತಿ. ನಿಮಗೆ ಒಳ್ಳೆ ಒಬ್ಬ ಜೀವನದ ಸಂಗಾತಿ ಸಿಗ್ತಾಳೆ. ಕ್ರಿಯೇಟಿವಿಟಿ ಹೆಚ್ಚಿಗೆ ಆಕತಿ. ಕನ್ಸ್ಟ್ರಕ್ಟಿವ್ ಹಂಗೆ ವಿಚಾರ ಮಾಡ್ತೀರಿ, ಒಳ್ಳೆಯದನ್ನು ಪ್ರೊಡ್ಯೂಸ್ ಮಾಡ್ತೀರಿ. ಪ್ರೊಡಕ್ಟಿವ್ ಇರ್ತೈತಿ ನಿಮ್ಮ ಲೈಫು. ಸೋ ಮಚ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. ಸೊ ಯೂಸ್ ದಿಸ್ ಚಾನ್ಸ್. ನಿಮಗೇನು ಹೇಳಾಕತ್ತೈತಿ, ಈ ವಿಶೇಷ ಸಂದರ್ಭದಲ್ಲಿ ನೀವು ಈ ಎಲ್ಲ ವಿಷಯಗಳನ್ನ ಅಳವಡಿಸ್ಕೊಡ್ರಿ. ಜೀವನ ಒಂದು ಒಳ್ಳೆ ದಾರಿ ಹಿಡಿತೈತಿ. ಈ ರೀಡಿಂಗ್ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದರ ಜೊತೆಗೇ ಒಂದು ಶಿವನ ಡೆಕ್ನಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್. ಸಿ, ಐ ಟೆಲ್ ಯು, ನಾನು ಈ ಕಾರ್ಡ್ ಯಾಕೆ ತೊಗೊಂಡೆ ಗೊತ್ತಾ? ಈ ಡೆಕ್ ಕೆಲವೊಂದು ಸರ್ತಿ ಏನಾಗಿರುತ್ತೆ ಅಂತಂದ್ರೆ, ನಾವು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಿರ್ತೀವಿ, ನಮ್ಮ ಕೈಯಿಂದ ಆಗ್ತಾ ಇರೋದಿಲ್ಲ. ಅದಕ್ಕೆ ಯಾವಾಗ ಡಿವೈನ್ ಹೆಲ್ಪ್ ತೊಗೋಬೇಕು. ನೀವು ಮಂತ್ರ ಅದು ಮಾಡ್ತಿದ್ರಿ ಅಂತಂತಂದ್ರೆ ಅದು ನಿಮಗೆ ಪ್ರೊಟೆಕ್ಷನ್ನು ಕೊಡ್ತೈತಿ, ನಿಮಗೆ ಕ್ಲಾರಿಟಿನೂ ಕೊಡ್ತೈತಿ. ಕೆಲವೊಂದು ಸರ್ತಿ ಬರೀ ನಾವು ಜೀವನದಲ್ಲಿ ಬರೀ ಎಲ್ಲ ಸುಧಾರಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಂತಂತಂದ್ರೆ ಆಗಂಗಿಲ್ಲ. ಡಿವೈನ್ ಹೆಲ್ಪ್ ಶುಡ್ ಬಿ ದೇರ್. ಸೊ ಶಿವ ನಿಮಗೇನು ಹೇಳಾಕತ್ತಾರ ಅಂತಂತಂದ್ರೆ, ಮಂತ್ರ ಚಾಂಟಿಂಗ್ ಮಾಡಿ. ತಮ್ಮ ಗುರುಗಳು ಕೊಟ್ಟದ್ದು ಮಂತ್ರ ಇದ್ದರೆ ಸರಿ, ಇರದೇ ಹೋದರೆ ತಾವು ಓಂ ಅನ್ನೋವಂಥ ಮಂತ್ರವನ್ನು ಚಾಂಟಿಂಗ್ ಮಾಡ್ಬೋದು. ಅದಿರದೇ ಹೋದರೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ನಾವೆಲ್ಲ ತಿಳ್ಕೊತೀವಿ ಇಟ್ಸ್ ಅ ವೆರಿ ಕಾಮನ್. ವಾಟ್ ಈಸ್ ದೇರ್ ಇನ್ ದ್ಯಾಟ್ ಓಂ ನಮಃ ಶಿವಾಯ? ಅರೇ ವಹಿ ತೋ ಸಬ್ ಕುಛ್ ಹೈ. ನೀವು ಅದನ್ನ ಎಷ್ಟು ಸೀರಿಯಸ್ಲಿ, ಡೆಡಿಕೇಟೆಡ್ಲಿ, ಡಿವೋಟೆಡ್ಲಿ ನೀವು ಮಾಡ್ತೀರಿ, ಮಾಡಿ ನೋಡಿರಿ ನೀವು, ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಸೊ ತಾವು ಯಾರೆಲ್ಲ ಈ ಸೆಕೆಂಡ್ ಪೈಲ್ ಚೂಸ್ ಮಾಡಿರಿ, ದಿಸ್ ಈಸ್ ಅ ಕೀ. ಓಕೆ, ಅನ್ಲಾಕ್ ಯುವರ್ ಪೊಟೆನ್ಷಿಯಲ್. ಸೊ ನಿಮಗೆ ಟ್ಯಾರೋ ಏನು ಗೈಡ್ ಮಾಡ್ತಾ ಇದೆ? ಯಾವ ವಿಶೇಷತೆಗಳ ಕಡೆಗೆ ತಾವು ಒತ್ತು ಕೊಡಬೇಕು? ಸಿ, ದಿಸ್ ಇಸ್ 2 of Wands, Magician, okay, 6 of Wands, 2 of Pentacles. ನೀವು ಚೂರು ಈ ಲಕ್ಷಕೋಟಿ ಕಾರ್ಡ್ಸ್ ನೋಡ್ರಿ, ಎಷ್ಟು ಬ್ಯೂಟಿಫುಲಿ ಬಂದವ. ಅನ್ಲಾಕ್ ಯುವರ್ ಇನ್ನರ್ ಪೊಟೆನ್ಷಿಯಲ್ ಅಂತ ಹೇಳಾಕತ್ತೈತೆ. ಅಂದರೆ ಇದರ ಅರ್ಥ ಆ ಪೊಟೆನ್ಷಿಯಲ್ ನಿಮ್ಮಲ್ಲಿ ಐತಿ. ನೀವು ಅಷ್ಟು ಸಾಮರ್ಥ್ಯ ಉಳ್ಳಂಥ ವ್ಯಕ್ತಿ. ಆದರೆ ನಿಮಗೆ ಅದ್ರ ಬದಲಾಗಿ ಅರಿವಿಲ್ಲ. ನೋಡಿರಿ, ಕಿಂಗ್ ಆಫ್ ವಾಂಡ್ಸ್. ಇವ್ರು ಯಾಕಪ್ಪ ಬರಬೇಕಾಗಿತ್ತು ಕಿಂಗ್ ಆಫ್ ವಾಂಡ್ಸು?
ಕಿಂಗನ ಯಾಕೆ ಬರಬೇಕಾಗಿತ್ತು? ಯಾರ ಹತ್ರಷ್ಟು ಪೊಟೆನ್ಷಿಯಲ್ ಇರ್ತೈತಾರ ಅವರು ಕಿಂಗ್ ಆಗಿರ್ತಾರಲ್ಲ. ಮತ್ತು ಮ್ಯಾಜಿಷಿಯನ್ ಯಾಕೆ ಬರಬೇಕಾಗಿತ್ತು? ಮ್ಯಾಜಿಷಿಯನ್ ಅಂದರೆ ನೀವು ಈಗಾಗಲೇ ಮ್ಯಾಜಿಷಿಯನ್ ಇದ್ದಂಗೆ ಅದೀರಿ, ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ಸು ಅದಾವೆ. ಸೊ ಇಲ್ಲೇನು ಹೇಳಕತ್ತೈತಿ ಅಂದ್ರೆ ದ ಮೇನ್ ಮೆಸೇಜ್ ಈಸ್ ಲೀಡರ್ಶಿಪ್ ಕ್ವಾಲಿಟೀಸ್ ನೀವು ಬಿಲ್ಡ್ ಮಾಡ್ಕೋರಿ. ನೀವು ಮತ್ತೊಬ್ಬರನ್ನು ಫಾಲೋ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲೇನು ಬಂದೈತಿ 6 ಆಫ್ ವಾಂಡ್ಸ್. ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ನಿಮ್ಮ ಹತ್ರ ಇಷ್ಟು ಕೆಪಾಸಿಟಿ ಐತಿ, ನಿಮ್ಗೆ ಅದನ್ನು ಅನ್ಲಾಕ್ ಮಾಡೋಕೆ ಬರವಲ್ದು. ನೀವೇನು ವಿಚಾರ ಮಾಡ್ತೀರಿ ನೋಡಿ, 9 ಆಫ್ ಸೋರ್ಟ್ಸ್. ಅಯ್ಯೋ ಅದು ಆಗ್ತತೋ ಇಲ್ಲೋ. ನೀವು ಫಸ್ಟಿಗೆ ಪಾಸಿಟಿವ್ ಹಂಗೆ ವಿಚಾರ ಮಾಡೋಂಗಿಲ್ಲ, ಫಸ್ಟಿಗೆ ನೆಗೆಟಿವ್ ಹಂಗೆ ವಿಚಾರ ಮಾಡ್ತೀರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇಕ ನೀವು ಅದನ್ನು ಮುಚ್ಚೋದು ಹೆಂಗೆ, ಅದು ಲಘು ಮುಚ್ಚಂದ್ರೆ ಏನಂತ ವಿಚಾರ ಮಾಡ್ತಿರ್ತಾರಲ್ಲ, ಆ ಥರ ವಿಚಾರ ಮಾಡ್ತೀರಿ ನೀವು. ವಿಷಯಗಳು ಯಾವಾಗ ನಿಮ್ಮ ಹತ್ರ ಮುಂದೆ ಬರ್ತಾವೆ, ಚಾಲೆಂಜಸ್ ಯಾವಾಗ ನಿಮ್ಮಲ್ಲಿ ಮುಂದೆ ಬರ್ತಾವೆ, ನೀವು ಮೊದಲು ನಿಮಗೆ ಒಂಥರ ಎಂಗ್ಸೈಟಿ ಸ್ಟಾರ್ಟ್ ಆಕೈತೆ, ಒಂಥರ ಮಬ್ಬು ಕವಿದಂಗೆ ಆಕೈತೆ. ನಿಮಗೆ ಲಘು ಏನಂತ ಹೇಳಿ ಡಿಸೈಡ್ ಮಾಡೋಕೆ ಬರೋಂಗಿಲ್ಲ. ಸೊ ಟ್ರೈ ಟು ಬಿಲ್ಡಪ್ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ನೀವು. ದೂರದೃಷ್ಟಿ ಉಳ್ಳವರಾಗ್ರಿ. ನೀವೇನು ಮಾಡ್ಬೇಕಂತಿರಲ್ಲ, ಅದಕ್ಕೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಿರಿ ಮೊದಲು. ಬ್ಲೂ ಪ್ರಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ರ್ಯಾಂಡಮ್ಲಿ ಏನೋ ಮಾಡೋಕೆ ಓಡಾಡಬಾರ್ದು. ನಾನು ಇದನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಥರ ನೀವು ವಿಚಾರ ಮಾಡಬೇಕು. ಯಾಕಂತಂದ್ರೆ ನೋಡಿರಿ, ನಿಮ್ಮ ಹತ್ರ ಎಲ್ಲ ಇದೆ. ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಫ್ರ್ಯಾಂಕ್ಲಿ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಏನೇನೋ ಸಂಶಯ ಇಲ್ಲ. ನೀವು ಎಷ್ಟು ಬ್ಯೂಟಿಫುಲಿ ಪ್ಲ್ಯಾನ್ ಮಾಡ್ಬೋದಲ್ಲ. ನಿಮ್ಮಲ್ಲಿ ತುಮಾರೆ ಪಾಸ್ ಸಬ್ ಕುಚ್ ಹೈ. ಫ್ರ್ಯಾಂಕ್ಲಿ ಸಬ್ ಕುಚ್ ಹೈ. ಒಂದು ರೀತಿಯಿಂದ ಇದು ನಾನು ನಿಮಗಲ್ಲ, ಇದು ನನ್ನ ಪರಿಸ್ಥಿತಿನೂ ಹಿಂಗೈತಿ. ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನನಗೆ ಒಬ್ಬಕ್ಕಿಗನ ಭಾಳ ಕೆಲಸ ಆಗಿಬಿಡ್ತಾವೆ. ಭಾಳ ಕೆಲಸ ಒಂದು ವ್ಯಕ್ತಿಗೆ ಆಯ್ತು ಅಂತಂತಂದರೆ ಎಲ್ಲ ಕಡೆ ಎನರ್ಜಿ ಹರ್ಕೊಂಡು ಹೋಗಿಬಿಡ್ತದೆ. ಅದು ಒಂದೇ ಕಡೆ ಇರೋಂಗಿಲ್ಲ. ಆದರೆ ನನ್ನ ಕೆಲಸ ಹೆಂಗದಾವ ಅಂತಂದ್ರೆ ನಾ ಯಾವುದನ್ನು ಮೈನಸ್ ಮಾಡೋಕೆ ಬರೋಂಗಿಲ್ಲ. ಅದ್ರೊಳಗೆ ಆ ಟಾಸ್ಕ್ನಾಗ ಅವತ್ತು ಮಾಡಲೇಬೇಕು. ಕಿಂಗ್ ಆಫ್ ಸೋರ್ಟ್ಸ್ ಅಂತಂದ್ರೆ ಕಮ್ಯುನಿಕೇಷನ್ ಬೆಟರ್ ಮಾಡಿಕೊಡ್ರಿ. ನೋಡಿರಿ, ಇಲ್ಲೆಲ್ಲ ಈ ವಿಷಯಗಳನ್ನು ಎಷ್ಟು ಹೇಳ್ತಾವೆ. 9 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದ್ರೆ ಎಂಗ್ಸೈಟಿ ಆಗೋದು, ಇಲ್ಲಿ ಸಲ್ಲದ ವಿಚಾರ ಮಾಡೋದು, ಬರೀ ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಥಾಟ್ಸ್ ಬರೋದು. ಇದು ಯಾಕಪ್ಪ ಅಂತಂದರೆ ನಿಮಗೆ ಡಿಸಿಪ್ಲಿನೇ ಇಲ್ಲ. ನೀವು ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಅಪ್ಲೈ ಮಾಡ್ಕೋರಿ ನಿಮ್ಮ ಲೈಫ್ದೊಳಗೆ. ಎಕ್ಸ್ಟರ್ನಲಿ ಏನು ಅಪ್ಲೈ ಆಕತ್ತಲ್ಲ, ಇಂಟರ್ನಲಿ ಹಂಗೆ ಬಿಲ್ಡಪ್ ಆಕತ್ತದ. ಇಲ್ಲಾಂದ್ರೆ ಏನಾಕತಿ ಅಂತಂದ್ರೆ ಒಳಗಿಂದ ಏನು ಇರ್ತದಲ್ಲ, ಅದು ಹೊರಗಿನ ಜಗತ್ತನ್ನು ನಿರ್ಮಾಣ ಮಾಡ್ತೈತಿ. ಎರಡರೊಳಗೆ ಯಾವುದಾರ ಒಂದು ಸರಿ ಮಾಡಿಕೊಡ್ರಿ. ಒಳಗಿನ ಜಗತ್ತರೆ ಅಥವಾ ಹೊರಗಿನ ಜಗತ್ತರೆ. ನೋಡಿರಿ, ಎಷ್ಟು ಚಂದ, ಎಷ್ಟು ಬ್ಯೂಟಿಫುಲಿ ಕಾರ್ಡ್ ಬಂದಾವ ಅಂತಾರೆ. ಕೀಲಿ ಕೈಗೆ ಇವು ಕಾರ್ಡ್ಸ್ ಎಲ್ಲ ಎಷ್ಟು ಚಂದ ಬಂದಾವ ನೋಡ್ರಿ. ಗ್ಲೋಬಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಏನನ್ನು ಸಾಧಿಸ್ಬೋದು ನೀವು. ನಿಮ್ಮ ಹತ್ರ ನಿಜವಾಗ್ಲೂ ಅಷ್ಟು ಪೊಟೆನ್ಷಿಯಲ್ ಐತಿ. ಈಗ ನೋಡಿರಿ, 2 ಆಫ್ ಪೆಂಟಕಲ್ಸ್. ತುಂಬ ಪುಚ್ಚಬೇಕಾರೆ ಅಲ್ಲಿ ಏನೈತಿ, ಮೇಲೆ ಇನ್ಫಿನಿಟಿ ಸಿಂಬಾಲ್ ಐತಲ್ಲಿ. ನೀವು ಹೆಂಗಂತಂದ್ರೆ ದುಡ್ಡಿನ ವಿಷಯದೊಳಗೆ ಏನಾದರೂ ಮಾಡಬೇಕು ಅಂತಂತಂದ್ರೆ ಅದರೊಳಗೆ ಬಿಸ್ನೆಸ್ ಮಾಡ್ಬೋದು. ನೀವು ಕಮ್ಯುನಿಕೇಷನ್ದೊಳಗೆ ಏನಾದರೂ ಮಾಡ್ಬೇಕಂದ್ರೆ ನೀವು ಅದರೊಳಗೆ ಮಾಡ್ಬೋದು. ಯಾವುದಾದ್ರೂ ಪ್ರೊಫೆಷನ್ ಅನ್ರಿ, ಕರಿಯರ್ ಅನ್ರಿ, ನೀವು ಅದರೊಳಗೆ ಮಾಡ್ಕೋಬೋದು. ನಿಮಗೆ ದೇವರು ಎಲ್ಲ ಥರದ ಸೌಲಭ್ಯಗಳನ್ನು ಕೊಟ್ಬಿಟ್ಟಾನೆ ಈಗಾಗಲೇ. 4 ಆಫ್ ಪೆಂಟಕಲ್ಸ್ ಸಾಕಾಗುವಷ್ಟು ಫೈನಾನ್ಷಿಯಲಿ ನೀವು ಸ್ಟೇಬಲ್ ಅದೀರಿ ಈಗಾಗಲೇ. ಯೂಸ್ ಮಾಡ್ಕೋಬೇಕಷ್ಟೇ, ಬುದ್ಧಿ ಯೂಸ್ ಮಾಡ್ಬೇಕಷ್ಟೇ. 6 ಆಫ್ ಪೆಂಟಕಲ್ಸ್, ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮಗೆ ಎದುರಾಗಿ ಸದ್ಯ ಗೈಡೆನ್ಸ್ ಬೇಕಾಗಿತ್ತು ಅಂತಂದರೆ ನಿಮಗೆ ಹೆಲ್ಪ್ ಸಿಗ್ತೈತಿ. ನೀವು ಡಿವೈನ್ ಜೋಡಿ ಕನೆಕ್ಟೆಡ್ ಇದ್ರಿ ಅಂತಂದ್ರೆ ಡಿವೈನ್ ಅಂತ ವ್ಯಕ್ತಿನ ತಯಾರು ಮಾಡಿಕೊಡ್ತೈತೆ ನಿಮಗೆ. ನೀವು ಇಲ್ಲಿ ಹೋಗ್ರಿ, ಇವ್ರಿಗೆ ಕನೆಕ್ಷನ್ ಬೆಳೆಸ್ಕೊಡ್ತಾನೆ. ನೀವು ಮಾತಾಡ್ಕೊಡ್ರಿ ಅಂತಂದು ಹೇಳಿ. ಯಾವುದಾದ್ರೂ ವಿಷಯಗಳನ್ನು ನೀವು ಪ್ಲ್ಯಾನಿಂಗ್ ಮಾಡ್ತಿದ್ರಿ ಅಂತಂತಂದ್ರೆ, ಯಾವುದಾದ್ರೂ ಡಿಸಿಷನ್ಸ್ ನೀವು ತೊಗೋಬೇಕು ಅಂತಂತಂದಿದ್ರೆ ಅದರ ಸಲುವಾಗಿ ಟ್ರಾವೆಲ್ ಮಾಡುವಂಥ ಪರಿಸ್ಥಿತಿ ಬಂದರೆ ಟ್ರಾವೆಲನ್ನು ಮಾಡಿರಿ. ಟ್ರಾವೆಲಿಂಗ್ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಕಾಮನ್ ಸೆನ್ಸ್ ಜಾಸ್ತಿ ಇರ್ತೈತಿ. ಅವರು ಜಗತ್ತನ್ನು ಬಲ್ಲವರಾಗಿರ್ತಾರೆ. ಯಾಕೆ ಗೊತ್ತಾ, ಎಲ್ಲ ಥರದ ಜನ, ಊಟ, ನೀರು ಎಲ್ಲ ಥರನೂ ನೋಡಿರ್ತಾರೆ ಅವರು. ಸೊ ಅವ್ರಿಗೆ ಬುದ್ಧಿ ಜಾಸ್ತಿ ಇರ್ತೈತಿ. ಸೊ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ನೀವು ಟ್ರಾವೆಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನೋಡಿ, ಇಲ್ಲಿ ನೈಟ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೋ ಡೌಟ್ ಯು ಆರ್ ವೆರಿ ಆಂಬಿಷಿಯಸ್, ಆ್ಯಕ್ಷನ್ ಓರಿಯೆಂಟೆಡ್, ಅದೆಲ್ಲ ಇದೆ. ಆದ್ರೆ ಹೆಂಗೈತಿ ಅಂತಾನೆ ಒಂಥರ ಸುಪ್ತಾವಸ್ಥೆ ಒಳಗೆ ಕಮ್ಯುನಿಕೇಟ್ ಮಾಡಿದ್ರು ಗಡ್ಬಡಿ ಒಳಗೆ ಮಾಡ್ತೀರಿ ಕಾಂತತಿ.
ಕಮ್ಯುನಿಕೇಷನ್ ಸುಧಾರಣೆ ಮಾಡಿಕೊಡ್ರಿ. ಕಮ್ಯುನಿಕೇಷನ್ ಈಸ್ ದ ಕೀ ಫಾರ್ ಪ್ರೋಗ್ರೆಸ್. ಬಾಯಿ ಬಿಟ್ರೆ ಗೊತ್ತಾಕತ್ತೆ ಮನುಷ್ಯ ಏನದಾನ ಅಂತಂದು ಹೇಳಿ. ಸ್ವಲ್ಪ ಹೌದು, ಬಾಯಿ ಬಿಟ್ರೆ ಎಷ್ಟೋ ತನಕ ಮನುಷ್ಯ ಸುಮ್ಮನೆ ಕುಂತಿರ್ತಾರೆ. ಯಾರೇ ಅವಾಗ ಅನ್ಕೋದಿರ್ತೇವೆ ಅವರು ಹಾಗೆ ಹಿಂಗೆ ಅಂತ. ಪಟ್ನ ನಾವು ಬಾಯಿ ತೆಗೆದ್ವಿ ಅಂತಂತ ಇಟ್ಕೋರಿ, ನಮ್ಮ ಮಾತನ್ನ ಹೇಳಿ ಕೊಡ್ತಾವೆ ನಾವು ಯಾವ ಲೆವೆಲ್ದವ್ರದೇವೆ ಅಂತಂದು ಹೇಳಿ. ಸೊ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ. ನಿಮ್ಮಲ್ಲಿ ಏನಂತಂತಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಓಕೆ, ಲೈಫ್ ಬದಲಾಗಿ ಕ್ಲಾರಿಟಿ ಇಲ್ಲ. ನಿಮ್ಮ ವಿಲ್ ಪವರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಯಾಕಂತಂತಾರೆ ನೀವು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡೋಕತ್ತಿಲ್ಲ. ಸ್ವಲ್ಪ ಶಾಂತಂಗೆ ಕೂಡ್ರಿ, ಶಾಂತಂಗೆ ಕುಂತು ವಿಚಾರ ಮಾಡಿರಿ. ದಿಸ್ ಇಸ್ 9 ಆಫ್ ಸೋರ್ಡ್ಸ್. 10 ಆಫ್ ಸೋರ್ಡ್ಸ್ ಅಂತಂದರೆ ಇದರರ್ಥ ಆಗಾಳ ಫಸ್ಟ್ ಪೈಲಿಗೆ 10 ಆಫ್ ಸೋರ್ಡ್ಸ್ ಬಂದಿತ್ತು. ಅದರದ್ದು ಪೇನದ ಎಂಡಿಂಗ್. ನೀವು ಜಸ್ಟ್ ಒಂದು ಹೆಜ್ಜೆ ಹಿಂದದಿರಿ. ನೀವು ಅಷ್ಟು ಆಯಿತು ಅಂತ ಇಟ್ಕೋರಿ, ನೀವು ಅದರೊಳಗಿಂದ ಹೊರಗೆ ಬಂದ್ರಿ ಅಂತ ಇಟ್ಕೋರಿ. 6 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ನೋ ಡೌಟ್ ಯು ಆರ್ ಅ ವೆರಿ ಆಂಬಿಷಿಯಸ್ ಪರ್ಸನ್. ಪ್ರೋಗ್ರೆಸ್ ಈಸ್ ದೇರ್, ವಿಕ್ಟ್ರಿ ಈಸ್ ದೇರ್, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಕತಿ. ಆದರೆ ಏನು ಬೆಶರ್ತೆ ಅಪನೆ ಆಪೇ ಕಾಮ್ ಕರ್ನಾ ಚಾಹಿಯೆ. ನೀವೊಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊಡ್ರಿ, ಫಾಲೋ ಮಾಡೋಕೆ ಹೋಗ್ಬೇಡ್ರಿ ಯಾರನ್ನೂ. ಯಾಕಂದ್ರೆ ನಿಮ್ಮಲ್ಲಿ ಈಗಾಗಲೇ ಅದಾವ ಕ್ವಾಲಿಟೀಸ್, ಪಾಲಿಷ್ ಮಾಡಬೇಕಷ್ಟೇ. ಡ್ಯುಯಾಲಿಟಿ ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ. ಡ್ಯುಯಾಲಿಟಿ ಅಂತಂದ್ರೆ ಮಾಡಲೋ ಬೇಡೋ, ನಾ ಮಾಡಿದ್ರೆ ಹೆಂಗೆ, ಮಾಡಿದರೆ ಸರಿ ಹೋಗ್ತೈತೋ ಇಲ್ಲೋ, ಸರಿ ಹೋಗಲಿಲ್ಲ ಅಂದರೆ ಹೆಂಗೆ, ಎಲ್ಲನೂ ನೀವೇ ವಿಚಾರ ಮಾಡ್ತೀರಿ. ನೀವು ಒಂದೇ ಮನುಷ್ಯ, ನೀವು 2 ವಿಚಾರ ಮಾಡ್ತಿರ್ತೀರಿ. ಅಂದರೆ ಎಲ್ಲ ಕೆಲಸ ಹೆಂಗೆ ಅಂತಾರೆ ಒಂಥರ 50-50. ಸೊ ಕಮ್ ಔಟ್ ಆಫ್ ದಟ್. 7, 8, 9 ಬಿ ಆ್ಯಕ್ಷನ್ ಓರಿಯೆಂಟೆಡ್. ಸ್ವಲ್ಪ ಥೋड़ा लॉजिकल लगाओ सोचने पे. ಇದು ಮಾರ್ಸನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಮಾರ್ಸ್ ಇಸ್ ಯುವರ್ ಲಾಜಿಕಲ್ ಮೈಂಡ್. ಬಿ ಲಾಜಿಕಲ್. ಹೋಲ್ನೆಸ್. ಯಾವುದೇ ಕೆಲಸ ಮಾಡಿದ್ರೆ ಅದರೊಳಗೆ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಆಗ್ರಿ. ಡ್ಯುಯಲ್ ಮೆಂಟಾಲಿಟಿ ಇಟ್ಕೋಬೇಡ್ರಿ, ಡ್ಯುಯಾಲಿಟಿ ಇಟ್ಕೋಬೇಡ್ರಿ. ಮಾಡಲೋ ಬೇಡೋ, ಅದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿರಿ. ಎಲ್ಲಿವರೆಗೂ ನಾನು ಈ ವಿಷಯಗಳನ್ನು ಮಾಡಿ ಮುಗಿಸಬಹುದು ಅನ್ನೋದು ಮೊದಲು ವಿಚಾರ ಮಾಡ್ಕೊಳ್ಳಿ. ಪ್ಲ್ಯಾನ್ ಕರೋ, ಎಕ್ಸಿಕ್ಯೂಟ್ ಕರೋ ಪ್ರಾಪರ್ಲಿ. ನೋಡಿರಿ, ಎಲ್ಲರಿಗಿಂತಲೂ ಹೆಚ್ಚಿಗೆ ಅಂದ್ರೆ ನನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತು. ಹಂಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಗೊತ್ತಾಗಬೇಕು. ಸೊ ಡ್ಯುಯಲ್ ಮೆಂಟಾಲಿಟಿ ಐತಲ್ಲ, ಇದರಿಂದ ಹೊರಗೆ ಬರಾಕೆ ನೋಡಿರಿ. ಸೊ ಇದಲ್ಲದೆ ಇದರೊಟ್ಟಿಗೆ ಮತ್ತೇನು ಬರ್ತಾ ಇದೆ, ಕರ್ಮ, ಇಂಟ್ಯೂಷನ್. ನಿಮ್ಮೇಲೆ ನೀವು ಯಾಕೆ ಕೆಲಸ ಮಾಡಿರಿ ಅಂತಂದು ಹೇಳಾಕತ್ತತಿ ಅಂತಂತಂದರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ನೀವು ಇನ್ಕ್ರೀಸ್ ಮಾಡಿಕೊಡ್ರಿ. ಅದಕ್ಕೆಲ್ಲ ಏನೆಲ್ಲ ಬೇಕಲ್ಲ ಆ ವಿಷಯದ ಕಡೆಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಅವನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ನೋಡಿರಿ, ನಿಮ್ಮ ಹತ್ರ ಎಲ್ಲ ಇದೆ, ಆದರೆ ನಿಮಗೆ ಅದನ್ನು ಯೂಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ದೇರ್ ಈಸ್ ಅ ಕಾರ್ಮಿಕ್ ಡೆಟ್. ಅಂದರೆ ಎಲ್ಲ ಕೊಟ್ಟು ಒಂಥರ ಶ್ರಾಪ ಕೊಟ್ಟಂಗೆ, ನೀಗೇನೋ ತಿಳಿಬಾರ್ದು ಹೋಗಂತಂದು ಹೇಳಿ. ಅದಕ್ಕೆ ಶ್ರಾಪಿತ ಬುದ್ಧಿ ಅಂತಂತಾರೆ. ಅದಕ್ಕೆ ಡಿವೈನ್ ಜೋಡಿ ಕನೆಕ್ಟೆಡ್ ಇರಾಕೆ ಕಲೀರಿ. ಡಿವೈನ್ ಜೋಡಿ ಕನೆಕ್ಟೆಡ್ ಇದ್ರಿ ಅಂತಂದ್ರೆ ಟೈಮ್ ಟು ಟೈಮ್ ನಿಮಗೆ ಯಾವ ಥರದ ಹೆಲ್ಪ್ ಬೇಕಲ್ಲ, ಹೆಲ್ಪ್ ನಿಮಗೆ ಅಲ್ಲಿಂದ ಸಿಗ್ತೈತೆ. ದಿಸ್ ಕಾರ್ಡ್ ಈಸ್ ರಿಲೇಟೆಡ್ ಟು ಕೇತು. ಸೊ ದಿಸ್ ಈಸ್ ಅ ಕರ್ಮ ಅಂತಂದರೆ ನಿಮ್ಮ ಹತ್ರ ಎಲ್ಲ ಥರದ ಬುದ್ಧಿ, ಒಳ್ಳೆಯ ಬುದ್ಧಿ ಇದ್ದು, ಸಾಮರ್ಥ್ಯ ಇದ್ದು, ಆ ಸಾಮರ್ಥ್ಯದ ಬದಲಾಗಿ ನಿಮಗೆ ಅರಿವಿಲ್ಲ. ಸೊ ಕನೆಕ್ಟ್ ವಿತ್ ಡಿವೈನ್ ಎನರ್ಜಿ. ಟೇಕ್ ಹೆಲ್ಪ್ ಫ್ರಮ್ ಡಿವೈನ್ ಎನರ್ಜಿ. ಟೈಮ್ ಟು ಟೈಮ್ ಇಟ್ ವಿಲ್ ಹೆಲ್ಪ್ ಯು. ಮೆಡಿಟೇಷನ್ ಮಾಡಿರಿ, ಆಮೇಲೆ ಪ್ರಾಣಾಯಾಮ ಮಾಡಿರಿ, ರೇಖಿ ಮಾಡಿರಿ. ಎಷ್ಟೆಲ್ಲ ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳಕ್ಕಂತಂದು ಹೇಳಿ ಎಷ್ಟೆಲ್ಲ ವಿಷಯಗಳದಾವೆ, ಅವನ್ನೆಲ್ಲ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಡ್ರಿ ನೀವು.
ಈ ಕರ್ಮ ಏನೈತಲ್ಲ, ಈ ಕರ್ಮದ ಕಾರ್ಡ್ ಕಟ್ ಮಾಡಿರಿ ಇದನ್ನು. ಕಾರ್ಡ್ ಅಂತಂತಂದರೆ ಕೇತು ಅಂದರೆ ಕಾರ್ಡ್. ಮಗುವಿಗೂ ತಾಯಿಗೂ ಇನ್ ಬಿಟ್ವೀನ್ ಏನದ ಹೊಕ್ಕಳು ಹುರಿ ಅಂತಂತಲ್ಲ, ದಟ್ ಕಾರ್ಡ್ ರಿಪ್ರೆಸೆಂಟ್ಸ್ ಕೇತು. ಯು ಕಟ್ ಇಟ್ ಆ್ಯಂಡ್ ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಅಂದರೆ ನಿಮ್ಮ ಸಾಮರ್ಥ್ಯದ ಅರಿವು ನಿಮಗೆ ಗೊತ್ತಾಗತ್ತೆ. ಆ್ಯಕ್ಚುಲಿ ನಿಮ್ಮ ಒಳಗನ ಐತದ ಕೀಲಿಗೈ ನಿಮಗೆ ಗೊತ್ತಾಗಬಲ್ತದ. ಅದಕ್ಕೆ ಹೇಳ್ಯಾರ, ಅನ್ಲಾಕ್ ಯುವರ್ ಇನ್ನರ್ ಪೊಟೆನ್ಷಿಯಲ್. ಈ ಕೀಲಿಕೈ ನಿಮ್ಮ ಹತ್ರನೇ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಿಲ್ಲ. ಅದಕ್ಕೆ ನಾ ರೀಡಿಂಗ್ ಹೇಳಿಕೊಡ್ತಾ ಇದ್ದೆ ನಿಮಗೆ, ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ ಅಂತ. ನೀವು ಅಟ್ಲೀಸ್ಟ್ ಏನು ಮಾಡದೇ ಹೋದರೆ ಲೈಟ್ ಆಫ್ ಮಾಡಿ ಒಂದು ಮೆಣಬತ್ತಿ ಹಚ್ಚಿರಿ, ಅಥವಾ ಒಂದು ಎಣ್ಣೆದೊಂದು ದೀಪ ಹಚ್ಚಿ ಅದನ್ನೇ ನೋಡ್ತಾ ಕೂತ್ಕೊಡ್ರಿ. ಕನಿಷ್ಠ ಒಂದು 10ರಿಂದ 15 ನಿಮಿಷ. ಭಾಳ ಸಮೀಪ ಇಟ್ಕೊಬೇಡ್ರಿ, ಒಂದು 2 ಫೂಟಿನ ದೂರದೊಳಗೆ ಇಟ್ಕೊಡ್ರಿ. ಅದನ್ನೇ ನೋಡ್ತಾ ಕೂತ್ಕೊಡ್ರಿ. ಇದು ಹೆಂಗೆ ಗೊತ್ತಾ, ಎಲ್ಲ ಇದ್ದು ಸಹಿತ ಏನೂ ಇರಲಾರ್ದಂಥ ಪರಿಸ್ಥಿತಿ. ನೀವು ಸುಮ್ಮನೆ ಏನೋ ಮೈನರ್ ವಿಷಯ ಕರೆಕ್ಷನ್ ಮಾಡ್ಕೋಬೇಕಷ್ಟೇ, ಎಲ್ಲ ಸರಿ ಹೋಗ್ತದೆ ಇದ್ರೊಳಗೆ. ಸೊ ಇದಕ್ಕಾಗಿ ಶಿವ ನಿಮಗೆ ಏನು ಮೆಸೇಜ್ ಕೊಡಾಕತ್ತಾರ, ಅವ್ರ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಬರ್ತಾ ಇದೆ, ಕೊನೆಗೆ ಅವ್ರ ಮೆಸೇಜ್ ಯಾವ ಥರದ ಆಶೀರ್ವಾದ ರೂಪದಲ್ಲಿ ಬರ್ತಾ ಇದೆ. ಎಸ್, ಮೆಡಿಟೇಷನ್ ಈಸ್ ದ ಬೆಸ್ಟ್ ರೆಮಿಡಿ. ವೈ ಕರ್ಮ, ನಿಮ್ಮ ಕರ್ಮವನ್ನು ಚಾಂಟಿಂಗ್ ಮೂಲಕ ಮತ್ತು ಮೆಡಿಟೇಷನ್ ಮೂಲಕ ನೀವು ಕಳೆಯಬಹುದು. ಯಾಕಂದರೆ ಅದು ಕೇತು. ಕರ್ಮ ಅಂದರೆ ಕೇತು. ಪ್ರೀವಿಯಸ್ ಬರ್ತ್ ಒಳಗೆ ನೀವು ಏನು ಮಾಡಿರ್ತೀರಲ್ಲ, ಅದು ನಿಮ್ಮ ಜೊತೆಗೆ ಬಂದಿರ್ತೈತಿ. ಅದನ್ನು ಕೇತು ರಿಪ್ರೆಸೆಂಟ್ ಮಾಡ್ತೈತಿ. ಅದರಿಂದ ನೀವು ಮುಕ್ತರಾಗಬೇಕಾಗಿದ್ದರೆ, ಅದರಿಂದ ನೀವು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮೆಡಿಟೇಷನ್ನೇ ಮಾಡಬೇಕು, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸೇ ಮಾಡಬೇಕು. ದೆರ್ ಇಸ್ ನೋ ಅಲ್ಟರ್ನೇಟ್. ನೋಡ್ರಿ, ಸ್ವತಃ ಶಿವ ನಿಮಗೆ ಹೇಳಕತ್ತಾರ. ಬೇರೆ ಯಾವುದಾದ್ರೂ ಕಾರ್ಡ್ ಬರ್ಬೋದಾಗಿತ್ತಲ್ಲ, ಚೀಟಿಂಗ್ ಅಂತಂದು ಇದ್ರೊಳಗೊಂದು ಕಾರ್ಡ್ ಐತೆ, ಬರ್ಬೋದಾಗಿತ್ತಲ್ಲ ಚೀಟಿಂಗ್ ಅನ್ನೋ ಕಾರ್ಡು. ಇದೇ ಕಾರ್ಡ್ ಯಾಕೆ ಬರಬೇಕಾಗಿತ್ತು? ನಾವು ಒಂದು ಸಣ್ಣದು ಇದನ್ನ ಹೇಳ್ತೀನಿ ಕೇಳ್ರಿ. ಮೊನ್ನೆ ಏನಾಗಿತ್ತು, ನನಗೂ ಯಾವುದೋ ವಿಷಯಕ್ಕೆ ಭಾಳ ಬೇಜಾರಾಗಿತ್ತಪ್ಪ. ಬಂದೆ ಶಿವಂದನೇ ಕಾರ್ಡ್ ಡೆಕ್ ತೊಗೊಂಡೆ, ಅದನ್ನೆಲ್ಲ ಶಫಲ್ ಮಾಡ್ತಾಯಿದ್ದೆ. ನನಗೇನು ಹೇಳ್ತೀಯಪ್ಪ ಮೆಸೇಜು ಅಂತ ಹಾಕೋ ಭಾಳ ಬೇಸರಾಗಿತ್ತು. ಕೆಲವು ಸರ್ತಿ ಹೆಂಗಿರ್ತೈತಿ ಅಂದರೆ, ಟೈಮ್ ಬಂತಂದ್ರೆ ಒಂದು ಸರ್ತಿ ನಮ್ಮನ್ನು ನಾವು ನಂಬೋದಿಲ್ಲ. ಅದಕ್ಕೆ ನಾನು ಹಿಂಗೆ ಹಾಕಿದೆ, ಅಂದರೆ ಓಮ್ ಚಾಂಟಿಂಗ್ ಮಾಡಬೇಕು ಅಂತಂದು ಹೇಳಿ ನನ್ನ ಸಲಾಗಿ ಅಂತೇಳಿ ಬಂತ. ನೀನು ಆ ಗುರುಗಳು ಕೊಟ್ಟದನ್ನ 2 ಮಂತ್ರದಾವ ಮಾಡೋದ್ರಾಗ ಟೈಮ್ ಹೋಗಿಬಿಡ್ತೈತಪ್ಪ, ಇದನ್ನೆಲ್ಲ ಮಾಡಲಿ, ಹೋಗ್ಲಿ ಬಿಡಕಡೆ ಅಂತಂದೇಳಿ ಹೋದೆ. ಹೋದೆ, ಕುಂತೆ. ಯಾಕೋ ಇಷ್ಟು ಬೇಸರ ಬಂದಂಗೆ ಆಗತ್ತಿತ್ತಲ್ಲ ನನಗೆ. ಕುರ್ಚಿ ಮೇಲೆ ಕುಂತು ಸುಮ್ಮನೆ ಕುಂತೆ. ಆಮೇಲೆ ನೋಡಿದೆ, ಯಾವುದು ಮೆಡಿಟೇಷನ್ಗೆ ಕೂಡೂ ಮತ್ತು ಒಂದು 10 ನಿಮಿಷ ಯಾವುದಾದ್ರೂ ಮ್ಯೂಸಿಕ್ ಹಾಕೋಣ ಅಂತಂದು ಹಾಕಿದ್ರೆ, ಅದು ಓಮ್ ಚಾಂಟಿಂಗ್ ಮ್ಯೂಸಿಕನ್ನು ಬರಾಕತ್ತಿತ್ತು. ಅದು ಲೈವ್ ಇತ್ತದು. ನಾನು ಅದರೊಳಗೆ ಕುಂತು ಅರ್ಧ ತಾಸು ಮೆಡಿಟೇಷನ್ ಮಾಡಿದೆ. ಅಂದರೆ ಹೆಂಗೆ ಇರ್ತೈತಿ ಅಂತಂದರೆ, ಕಾರ್ಡ್ಸ್ ಯಾವತ್ತೂ ಸುಳ್ಳು ಹೇಳಂಗಿಲ್ಲ ಅಂತಂದ್ರೆ ಅರ್ಥ. ಸೊ ಟೈಮ್ ಪ್ರಕಾರ ಏನಾಗಬೇಕು ಅದು ಹಾಗೇ ಆಗ್ತತಿ. ಸೊ ಮೆಡಿಟೇಷನ್ ಈಸ್ ನೀಡೆಡ್, ಫಾರ್ ಯು ಇಟ್ ಈಸ್ ವೆರಿ ಮಚ್ ನೀಡೆಡ್. ಸೊ ಡೂ ಇಟ್, ವರ್ಕ್ ಆನ್ ಯುವರ್ ಸೆಲ್ಫ್. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.